ಒಂದು ವಿಷಯ ಹೇಳ್ಬಿಡ್ಬೇಕು ನಿಮಗೆ ಇವತ್ತು. ಜಿನಿವಾ ಅಂತ ಒಂದು ಜಾಗದ ಸ್ವಿಟ್ಜರ್ಲೆಂಡ್ನಾಗ, ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ಯುರೋಪ್ನಾಗ. ಅದಕ್ಕೆ ನಾನು ಸಣ್ಣ ಕಮಿಟಿಗೆ ಅಧ್ಯಕ್ಷ ಆಗಿದ್ದೆ. ಭಾಳ ಜಗಳಾಡ್ತಾರೆ ಯುರೋಪ್ನಾಗ. ಅದು ಚಲೋ ಅಂದರೆ ಸುಮ್ಮನೆ ಜಗಳಾಡೋದಿಲ್ಲ, ವಿಷಯದ ಮೇಲೆ ಜಗಳಾಡ್ತಾರೆ. ಶಿಕ್ಷಣ ಅಂದರೆ ಏನು? ಎಜುಕೇಷನ್ ಅಂತ ಪದ ಅದ. ಎಜುಕೇಷನ್ ಪದ ಹೆಂಗೆ ಬಂತು ನಮಗೆಲ್ಲ ಗೊತ್ತದ. ಲ್ಯಾಟಿನ್ ಪದ ಎಡ್ಯುಕೇರ್ ಅಂತ ಹೇಳ್ತಾರೆ. ಅಲ್ಲಿ 2 ಗುಂಪವ ಯುರೋಪ್ನಾಗ ಎಲ್ಲ ಕಡೆನೂ, ಜರ್ಮನಿ, ಫ್ರಾನ್ಸ್ ಎಲ್ಲಿ ಹೋದರೂ ಜಗಳ ಅವ್ರದ್ದು. ಎಡ್ಯುಕೇರ್ ಅಲ್ಲ, ಎಜುಕೇಷನ್ ರೂಟ್ ಎಡ್ಯುಸೆರೆ ಅಂತ. ಎಡ್ಯುಸೆರೆ ಸರಿ ಅಂತ ಕೆಲವರು, ಎಡ್ಯುಕೇರ್ ಕೆಲವರು ಅಂತ ಕೆಲವರು. ಆ ಡಿಸ್ಕಷನ್ ನಾನು ಚೇರ್ಮನ್. ಅದಕ್ಕೆ ಹೊಡೆದಾಡ್ಬಿಟ್ರು ಜಗಳ. ಎಡ್ಯುಕೇರ್ ಕರೆಕ್ಟು. ಎಡ್ಯುಕೇರ್ ಅಂದ್ರೇನು? ಟು ಬ್ರಿಂಗ್ ಔಟ್, ಒಳಗಿರೋ ಶಕ್ತಿಯನ್ನು ತಂದು ಹೊರಗೆ ತರಬೇಕು, ಒಳಗೆ ಹುಡುಗ ಶಕ್ತಿಯನ್ನು ಹೊರಗೆ ತರಬೇಕು, ಡ್ರಿಲ್ ಮಾಡಬೇಕು, ಪಕ್ಕಾ ಮಾಡಬೇಕು ಅವನ್ನ. ಇದು ಎಡ್ಯುಕೇರ್. ಇನ್ನು ಕೆಲವರು ಅದಲ್ಲ ಎಡ್ಯುಸೆರೆ ಅಂದರೆ ದಾಟಿ ಹೋಗೋದು. ಗೊತ್ತಿಲ್ಲದಕ್ಕೆ ಹೋಗಬೇಕು, ದಾಟಿ ಹೋಗಬೇಕು ಅಂತ. ಇಬ್ಬರು ಜಗಳಾಡಿದ್ರು, ಇಬ್ಬರು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ರು. ನಾನು ಅಧ್ಯಕ್ಷ, ಕಡೆಗೆ ಸಮರೈಸ್ ಮಾಡಬೇಕಲ್ಲ. ನಾನು ಹೇಳಿದೆ, ಯಾಕೆ ಜಗಳಾಡ್ತೀರೋ ಗೊತ್ತಾಗಲಿಲ್ಲಪ್ಪ, ಇಬ್ಬರು ಬೇಕು ನಮಗೆ ಅಂತ ಇದೆ. ಎಜುಕೇಷನ್ ಈಸ್ ಬೋತ್ ಎಡ್ಯುಸೆರೆ ಆ್ಯಂಡ್ ಎಡ್ಯುಕೇರ್. ದಯವಿಟ್ಟು ಗಮನ ಮಾಡಿರಿ. ಮೇಲೆ ಸಂಗೀತ ಗೊತ್ತಿದ್ದವರಿದ್ದೀರಿ ಸಾಕಷ್ಟು ಮಂದಿ. ಒಂದು ಸಂಗೀತದಾಗ ಒಂದು ಯಾವಾಗಲೂ ರಾಗ ಅಂತದ. ಒಂದೊಂದು ರಾಗ ಕಲೀಲಿಕ್ಕೆ ಮಂದಿ 10 ವರ್ಷ ಕಳೆದಾರೆ. ರಾಗ ಮಾಲ್ಕೌನ್ಸ್ ಕಲೀಲಿಕ್ಕೆ ಎಷ್ಟು ಮಂದಿ ಕಲಿತಾರೆ, ತೋಡಿ ಕಲಿಬೇಕು ಅಂತ ಹೋಗ್ತಾರೆ. ಒಂದು ರಾಗ ಕಲಿಬೇಕಾದ್ರೆ ಏನು ಮಾಡಬೇಕಾಗ್ತದೆ? ಆ ರಾಗದ ಬೌಂಡ್ರಿ ಅವ, ಆ ರಾಗದ್ದೊಂದು ಆರೋಹಣ ಅವರೋಹಣ ಅಂತದೆ, ಅದೆಲ್ಲ ಕಲ್ಕೋಬೇಕು. ದಾಟಿ ಹೋದ್ರೆ ಬೇಸೂರು ಆಯ್ತು ನೋಡ್ರಿ ಹಾಡಿದ್ದು ಅಂತ, ರಾಗ ತಪ್ಪಿ ಹೋತು ಅಂತಾರೆ. ಅಂದರೆ ರಾಗದ ಮಿತಿಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಆದರೆ ಮಿತಿಗಳು ಒಳಗೆ ಕೂತ್ಕೊಂಡ್ರೆ ಹೊಸ ರಾಗ ಸೃಷ್ಟಿ ಹೆಂಗೆ ಮಾಡ್ತೀರಿ ನೀವು? ಬಾಲಮುರಳಿಕೃಷ್ಣ ಅಂತ ಜೀನಿಯಸ್ 60-70 ರಾಗ ಸೃಷ್ಟಿ ಮಾಡಬೇಕಾದ್ರೆ ಹೆಂಗೆ? ಅದಕ್ಕೆ ಹೇಳ್ತೀನಿ, ಮೊದಲು ರಾಗದ ಮಿತಿಗಳನ್ನು ಗೊತ್ತು ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು. ಆದರೆ ಅಲ್ಲೇ ಕೊಡಬಾರ್ದು, ದಾಟಿ ಹೋಗ್ಬೇಕು, ಸೀಮೋಲ್ಲಂಘನ ಮಾಡಬೇಕು. ಎರಡೂ ಆಗ್ಬೇಕು. ಶಿಕ್ಷಕರು ಮಕ್ಕಳು ಮಾಡಬೇಕಾದ್ರೆ ಮೊದಲು ಅವ್ನಿಗೆ ಏನು ಗೊತ್ತಿಲ್ಲ ಕಲಿಸ್ಬೇಕು. ಗೊತ್ತಾದ್ಮೇಲೆ ಇಲ್ಲೇ ನಿಂದಿರಬೇಡ ಹುಡುಗ, ನೀನು ಮುಂದೆ ಹೋಗು, ಜಗತ್ತಿನ ಮುಂದದ ಅಂತ ಕಳಿಸ್ಬೇಕು. ಗೊತ್ತಿರೋ ವಿಷಯವನ್ನು ತಿಳಿಸಿ ದಾಟಿ ಮುಂದೆ ಹೋಗಬೇಕು. ಇದು ದೊಡ್ಡವ್ರು ಮಾಡೋದು ಹೆಂಗೆ ಸಾಧ್ಯ ಅದ? ನೀವು ದೊಡ್ಡವ್ರು ಮಾಡಬೇಕಾದ್ರೆ ಎರಡೂ ಕಲಿಸ್ಬೇಕು. ಹುಡುಗನಲ್ಲಿ ಏನು ಶಕ್ತಿ ಇದೆ ಅಂತ ತಿಳ್ಕೋಬೇಕು. ನಿನ್ನ ಶಕ್ತಿ ಹಿಂಗದ ಹುಡುಗ, ಇನ್ನು ನೀ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಶಕ್ತಿ ಅದ ನಿನಗೆ, ಹೋಗು ಅಂತ ಪುಷ್ ಮಾಡಬೇಕು ಅದನ್ನು. ಹಾಗೆ ಮಾಡಿದಾಗ ಮಕ್ಕಳು ಬಹಳ ದೊಡ್ಡವರಾಗ್ತಾರೆ. ದೊಡ್ಡ ಜವಾಬ್ದಾರಿ ನಮ್ಮ ಮೇಲದೆ. ಜಾಸ್ತಿ ಮಾತಾಡೋದಿಲ್ಲ. ಇನ್ನು ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಅದ್ಭುತ ಕಥೆ ಅದು. ಇದನ್ನು ಹೇಳಿದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು. ಯಾಕಂದ್ರೆ ನಾವು ಶಿಕ್ಷಕರ ಬಗ್ಗೆ ಮಾತಾಡಬೇಕಾದ್ರೆ ರಾಧಾಕೃಷ್ಣವ್ರು ನೆನೆಸ್ಕೊಳ್ಬೇಕು ನಾವು. ಅವ್ರ ಕತೆ ಅವ್ರದ್ದಲ್ಲ, ಅದು H.G. ವೆಲ್ಸ್ ಬರೆದಂಥ ಕತೆ. ಅದನ್ನು ಮಾಡಿಫೈ ಮಾಡಿದರು, ಚಂದ ಮಾಡಿದರು. ಅವ್ರು ಹೇಳ್ತಾರೆ, ಒಂದು ಸಲ ಭಗವಂತ ಭೂಮಿಗೆ ಬಂದ. ಮಕ್ಕಳೆಲ್ಲ ಹೆಂಗಿದ್ದಾರೆ ನೋಡಬೇಕು ಮಂದಿ ಅಂತ ಬಂದ. ಒಂದು ಹಳ್ಳಿಗೆ ಹೋದ. ಹಳ್ಳಿ ಒಳಗೆ ಹೋಗಿ ನೋಡ್ತಾನೆ, ಒಬ್ಬ ಮನುಷ್ಯ ಮೈ ಮರೆತು ಕುಡಿದು ಮಲ್ಕೊಂಡ್ಬಿಟ್ಟಾನೆ. ಎಚ್ಚರ ಇಲ್ಲ, ಕುಡಿದು ಮಲ್ಕೊಂಡ್ಬಿಟ್ಟಾನೆ. ಭಾಳ ಕೆಟ್ಟ ಅನಿಸ್ತು ದೇವರಿಗೆ. ಯಾಕಪ್ಪ ಹುಡುಗ, ನೀನು ಜೀವನ ಕೆಟ್ಟ ಕೆಲಸ ಕಳೀಲಿಕ್ಕತ್ತಿ, ಕುಡ್ತಾ ಗಿಡ್ತಾ ಯಾಕೆ ಕಳೀತಿ ನಿನ್ನ ಕೆಲಸ, ಜೀವನ ಮಾಡಬೇಡ ಅಂದರು. ಆಮೇಲೆ ದೇವರ ಏನು ಮಾಡಲಿ, ನನ್ನ ಕುಷ್ಠರೋಗ ಆಗಿತ್ತು, ನೀ ಕಮ್ಮಿ ಮಾಡಿಬಿಟ್ಟು ಸಂಭ್ರಮ ಕುಡಿಲಿಕ್ಕತ್ತೀನಿ ಅಂದ. ದೇವ್ರು ಕೆಟ್ಟ ಅನಿಸಿ ಮುಂದೆ ಹೋದ್ನಂತೆ. ಊರಿನ ಮಧ್ಯ ಭಾಗಕ್ಕೆ ಬಂದಾಗ ಒಬ್ಬಡು ಎಲ್ಲ ಕೆಟ್ಟ ಚಟ, ಮೈ ಮೇಲೆ ಎಚ್ಚರಿಲ್ಲ, ಕಿಟಕಿ ಮೇಲೆ ಮಲ್ಕೊಂಡ್ಬಿಟ್ಟಾನಲ್ಲೇ, ಎಚ್ಚರ ಇಲ್ಲ, ಭಾಳ ಕೆಟ್ಟ ಹುಡುಗ ಅಂತ ಹೆಸರಾಗಿದ್ದ. ದೇವ್ರು ಹೋಗಿದ್ದಂತ, ಯಾಕಪ್ಪ ಇಡೀ ಜೀವನ ಹಾಳು ಮಾಡ್ಕೋತಿ ಕೆಟ್ಟ ಕೆಲಸದಾಗ ಅಂತ ಹೇಳಿದಂತ. ಹೇಳಿದಂಥ ದೇವ್ರ, ನಾ ಕುರುಡಾಗಿದ್ದೆ, ಕಣ್ಣೇ ಕಾಣಿಸ್ತಿದ್ದಿಲ್ಲ, ಕಣ್ಣು ಕೊಟ್ಟೆ ನೀನು, ಈ ಜಗತ್ತನ್ನು ಸಂತೋಷ ಪಡ್ಲಿಕ್ಕತ್ತೀನಿ ನಾನೀಗ ಅಂದಂತ. ಮುಂದೆ ಹೋದ. ಅಲ್ಲೇ ಮುದುಕ ಮೊಳಕಾಲು ಊರಿ ಕೂತು ಬಿಕ್ಕಿ ಅಳತಿದ್ನಂತೆ. ಯಾಕಪ್ಪ ಯಾಕೆ ಅಳತಿ ಅಂತ ಕೇಳಿದ್ನಂತ. ಇದು ಇಷ್ಟು ಚಂದದ, ಅದು ಇಂಗ್ಲೀಷ್ನಾಗ ಹೇಳಿ ಕನ್ನಡದಾಗ ಹೇಳ್ತೀನಿ, ಶುಡ್ ನಾಟ್ ಮಿಸ್ ರಾಧಾಕೃಷ್ಣನ್ಸ್ ಲ್ಯಾಂಗ್ವೇಜ್. ಬಂದಾಗ ಯಾಕೆ ಅಳತಿ ಅಂತ ಕೇಳಿದ್ನಂತ. ಅವ್ನು ಹೇಳಿದಂತ, ಗಾಡ್, ಐ ವಾಸ್ ಡೆಡ್, ಯು ಬ್ರಾಟ್ ಮೀ ಬ್ಯಾಕ್ ಟು ಲೈಫ್, ವಾಟ್ ಎಲ್ ಶಾಲ್ ಐ ಡೂ? ನಾನು ಸತ್ತು ಹೋಗಿದ್ದೆ, ಮತ್ತು ವಾಪಸ್ ಕರ್ಕೊಂಬಂದಲ್ಲಿ ಇನ್ನೇನು ಮಾಡಲಪ್ಪ, ಅಳೋದೊಂದೇ ಬಾಕಿ ಅದ ಅಂತ ಹೇಳಿದಂತ. ಇದು H.G. ವೆಲ್ಸ್ ಕಥೆ ಮುಗೀತು. ಅದನ್ನು ರಾಧಾಕೃಷ್ಣನ್ ಮುಂದುವರಿಸ್ತಾರೆ. ಆ್ಯಸ್ ಓನ್ಲಿ ರಾಧಾಕೃಷ್ಣನ್ ಕುಡ್ ಡೂ ಇಟ್. ಹೇಳ್ತಾರೆ, ಬದುಕನ್ನು ಹೇಳಿದ್ರಲ್ಲ, ನೋಡಿದ್ರಲ್ಲ, ಇಫ್ ಗಾಡ್ ವೇರ್ ಟು ಕಮ್ ಟು ಅರ್ತ್ ಟುಡೇ ಆ್ಯಂಡ್ ಫೈಂಡ್ ಅಸ್ ಇನ್ವಾಲ್ವ್ಡ್ ಇನ್ ಮ್ಯೂಚುವಲ್ ಡಿಸ್ಟ್ರಕ್ಷನ್ ಆನ್ ಎ ಕೊಲಾಸಲ್ ಸ್ಕೇಲ್. ಎಂತೆಂಥ ಅನಾಹುತ ಮಾಡ್ಲಿಕ್ಕತ್ತೀವಿ ನಾವು, ಒಬ್ಬೊಬ್ಬರನ್ನ ಹಾಳು ಮಾಡ್ಲಿಕ್ಕತ್ತೀವಿ. ಯಾವ್ಯಾವ ದ್ವೇಷ, ಜಾತಿ, ಕುಲ, ಮತ, ಬಣ್ಣ, ಜೆಂಡರ್, ದೇಶ, ಭಾಷೆ ಎಲ್ಲ ಹಿಡ್ಕೊಂಡು ಜಗಳಾಡ್ಕತ್ತೀವಿ ನಾವು, ಡಿಸ್ಟ್ರಾಯಿಂಗ್ ಒನ್ ಅನದರ್. God will ask us, why my children, after centuries of civilization, you want to destroy each other? Why are you pouring molten steel into the veins of innocent youth? ಈ ಮುಗ್ಧ ಮಕ್ಕಳು ತರುಣರ ದೇಹದೊಳಗೆ ಯಾಕೆ ಬಿಸಿ ಸೀಸ ತುಂಬಲಿಕ್ಕತ್ತೀರಿ? ಯಾಕೆ ಹಾಕ್ಲಿಕ್ಕತ್ತೀರಿ? ದ್ವೇಷದ ಸೀಸ ತುಂಬಲಿಕ್ಕತ್ತೀರಲ್ಲ ಯಾಕೆ? ಅವ್ರ ಆನ್ಸರ್ ವುಡ್ ಬಿ, ನಮ್ಮ ಉತ್ತರ ಏನು ಅಂದರೆ, ಗಾಡ್,
ಯು ಗೇವ್ ಐಸ್ ಬಟ್ ನೋ ವಿಷನ್. ಯು ಗೇವ್ ಅಸ್ ಹಾರ್ಟ್ ಬಟ್ ನೋ ಸೋಲ್. ಯು ಗೇವ್ ಅಸ್ ಲೈಫ್ ಬಟ್ ನೋ ವೇ ಆಫ್ ಲೈಫ್. ಭಗವಂತ ಕಣ್ಣು ಕೊಟ್ಟೆ, ದೃಷ್ಟಿ ಕೊಡಲಿಲ್ಲ. ಹೃದಯ ಕೊಟ್ಟೆ, ಆತ್ಮಪ್ರಜ್ಞೆ ಕೊಡಲಿಲ್ಲ. ಜೀವ ಕೊಟ್ಟೆ, ಬದುಕೋ ದಾರಿ ತೋರಿಸ್ಲಿಲ್ಲ ನನಗೆ. ಈ ಕಥೆ ಹೇಳಿಬಿಟ್ಟು ರಾಧಾಕೃಷ್ಣನ್ ಹೇಳ್ತಾರೆ, ಪೇರೆಂಟ್ಸ್ ಗಿವ್ ಲೈಫ್ ಬಟ್ ಇಟ್ ಇಸ್ ದ ಟೀಚರ್ ಹೂ ಶೋಸ್ ದ ವೇ ಆಫ್ ಲೈಫ್. ತಂದೆ ತಾಯಿ ಜೀವ ಕೊಡ್ತಾರೆ, ಶಿಕ್ಷಕರು ಬದುಕು ದಾರಿ ತೋರಿಸ್ತಾರೆ ಅಂತ. ಅಂಥ ಶಿಕ್ಷಕರು ತಾವೆಲ್ಲ ಇದ್ದೀರಿ. ಪ್ರತಿ ಕ್ಷಣಕ್ಕೂ ನೆನೆಸ್ಕೋಬೇಕು, ಐ ಆಮ್ ನಾಟ್ ಅ ಆರ್ಡಿನರಿ ಟೀಚರ್. ಐ ಆಮ್ ನಾಟ್ ಅನ್ ಆರ್ಡಿನರಿ ಟೀಚರ್. ಐ ಆಮ್ ನಾಟ್ ಗೋಯಿಂಗ್ ಫಾರ್ ಎ ಜಾಬ್. ಟೀಚರ್ ಈಸ್ ಒನ್ ಹೂ ಚೇಂಜಸ್ ದ ಸೊಸೈಟಿ. ರಾಷ್ಟ್ರವನ್ನು ಕಟ್ಟೋದ್ರಾಗ ಬಹುದೊಡ್ಡ ಕೆಲಸ ಇರೋದು ಶಿಕ್ಷಕರು. ಕೆಲವು ಸಲ ಕಂಪ್ಲೇಂಟ್ ಮಾಡ್ತಾರೆ, ಬರೇ ಮಾತಾಡ್ತಾರೆ ರೀ ಸರ, ಸಂಬಳ ಕೊಡೋದಿಲ್ಲ ಬಿಡೋದಿಲ್ಲ. ನನಗೆ ಗೊತ್ತದು, ನಾನು ಮೇಷ್ಟ್ರೆ. ಸಂಬಳ ಭಾಳ ಕಮ್ಮಿನೇ ಮಾಸ್ತರ್ದು. ಇಲ್ಲಂತಲ್ಲ, ಜಗತ್ತಿಗೆ ಎಲ್ಲಿ ಹೋದರೂ ಸಂಬಳ ಕಮ್ಮಿನೇ. ನಾನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿಗೆ ಹೋಗಿ ಪಾಠ ಮಾಡ್ತೀನಿ. ಅಲ್ಲಿ ಪ್ರೊಫೆಸರ್ ಹೇಳ್ತಾರೆ, ಐ ಡೋಂಟ್ ಗೆಟ್ ಇವನ್ 1/4 ದ ಸ್ಯಾಲ್ರಿ ದಟ್ IT ಪೀಪಲ್ ಗೆಟ್ ಇನ್ ಅಮೆರಿಕ. ಆದರೆ ಪ್ರೊಫೆಸರ್ ಆಫ್ ಹಾರ್ವರ್ಡ್ಗೆ ಇರುವಂಥ ಮರ್ಯಾದೆ IT ಕಂಪ್ನಿಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಗೌರವ ಹಣದಿಂದ ಅಳೆಯೋದು ಬೇಡ. ನಾಳೆ ಇದು ಆಗೋದು ನಿಮ್ಗೊಬ್ಬರಿಗೆ ಮಾತ್ರ, ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ 55 ವರ್ಷ ಆಗಿರ್ತದೆ, ತರಕಾರಿ ತೊಗೊಂಡು ಫುಟ್ಪಾತ್ನಲ್ಲಿ ಹೋಗ್ತಿರ್ತೀರಿ, ಒಂದು ದೊಡ್ಡ ಕಾರ್ ಬಂದು ನಿಂದಿರ್ತದೆ, ಮಗ ದೊಡ್ಡ ಕಾರ್ ಬಂದು ನಿಂದಿರ್ತದೆ. ಯಾವುದಪ್ಪ ಇದು ಅಂತೀರಿ ನೀವು. ಒಬ್ಬ ಮನುಷ್ಯ ಇಳಿತಾನೊಳಗೆ, ದಾಂಡಿಗ 6 ಫೂಟ್ 4 ಇಂಚು ಬರ್ತಾನೆ, ಬಂದು ನಮಸ್ಕಾರ ಮಾಡ್ತಾನೆ. ಮೇಡಮ್ ನೆನಪದೇನು ರೀ ಮೇಡಮ್, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ, ನೀವು 6ನೇ ಕ್ಲಾಸ್ ಟೀಚರ್ ಆಗಿದ್ದೀರಿ ನನಗೆ ಅಂತಾನೆ. ಹೆಂಗೆ ಗುರ್ತದ ಒಂದು ದೈತ್ಯಾಗ ನೀಗಮ ಗುರ್ತು ಹತ್ತಲಿಲ್ಲಪ್ಪ ಅಂತ ಹಿಂಗೆ ಹೆಸರು ಹೇಳ್ತಾನೆ, ಇಂಥ ಬ್ಯಾಚ್ ರೀ ಅಂತ ಹೇಳ್ತಾನೆ. ಏನು ಮಾಡ್ತೀಪ್ಪ ಈಗ ಅಂತ ಕೇಳ್ತೀರಿ ನೀವು. ಕಲ್ಪನೆ ಮಾಡ್ಕೋರಿ. ಹಂಗೆ ಹೇಳಿದಾಗಮ್ಮ, ಮೇಡಮ್ ನಾನೀಗ ಉತ್ತರ ಪ್ರದೇಶ್ ಗವರ್ನರ್ ಆಗೀನಿ ಅಂತಾನೆ. ಗವರ್ನರ್ ಆಫ್ ಉತ್ತರ ಪ್ರದೇಶ್ ಅನ್ಸಂಗಿಲ್ಲ. ಗವರ್ನರ್ ಆಫ್ ಉತ್ತರ ಪ್ರದೇಶ್ ಅದು ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾನೆ. ಇದಾಗೋದು ಟೀಚರಿಗೆ ಮಾತ್ರ ಸಾಧ್ಯ, ಯಾರಿಗೂ ಆಗೋದಿಲ್ಲ.